ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ KMF ಅಧ್ಯಕ್ಷರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಹಾಲಿನ ದರ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ, ಆ ತೀರ್ಮಾನಕ್ಕೆ ಏನಾದರೂ ಬಂದಿದ್ದೀರಾ? ಹಾಲಿನ ದರ ಹೆಚ್ಚಳ ಮಾಡ್ತಕ್ಕಂಥ ಬೇಡಿಕೆ ನಾವು ಒಂದೆರಡು ತಿಂಗಳ ಹಿಂದಿನಿಂದನೇ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ಆ ಬೇಡಿಕೆನ ಇಟ್ಟಿದ್ದೀವಿ. ಸೊ ಬಹುಶಃ ನಿಮಗೆ ಗೊತ್ತಿರ್ಬೋದು, ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ರೈತರು ಭಾಳಷ್ಟು ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಸಭೆಯಲ್ಲಿ ಇಟ್ಟಿದ್ದಾರೆ. ಸೊ ಅದರ ಜೊತೆಗೆ ರೈತಪರ ರಾಜ್ಯದಲ್ಲಿರ್ತಕ್ಕಂಥ ಸಂಘಗಳೆಲ್ಲ ಹೋರಾಟ ಮಾಡ್ತಾ ಇದ್ದಾವೆ. ಸೊ ನಮ್ಮ KMF ಭವನದಲ್ಲಿ ಕೂಡ ಕೋಡಿಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಮ್ಮ ಕ್ಯಾಂಪಸ್ಸಲ್ಲಿ ಆಗಿತ್ತು. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ತಿಂಗಳಿಂದ 5 ರೂಪಾಯಿ ಕೊಡಬೇಕನ್ನೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 16 ಒಕ್ಕೂಟಗಳಲ್ಲಿ ಏನು 27-28 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ, ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು 10 ರೂಪಾಯಿ ಬೇಡಿಕೆಯನ್ನು ರೈತರು ಇಟ್ಟಿದ್ದಾರೆ. 5 ರೂಪಾಯಿ ಕೊಡಬೇಕನ್ನೋದು ನಮ್ಮ ಸಹಕಾರ ಸಚಿವರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರ ಒಂದು ಅಭಿಪ್ರಾಯ. ಮತ್ತು ನಾವು ನಮ್ಮ KMFನ ಎಲ್ಲ ಅಧಿಕಾರಿಗಳು 16 ಒಕ್ಕೂಟದ MDಗಳು ಮತ್ತು ಅಧ್ಯಕ್ಷಗಳ ಒಂದು ಸಭೆ ಮಾಡಿ ಮುಖ್ಯಮಂತ್ರಿಗಳು ಒಂದು ವರದಿ ಸಲ್ಲಿಸಬೇಕಂತ ಹೇಳಿದರು. ಅದನ್ನು ನಾವು ಕೊಟ್ಟಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ 5 ರೂಪಾಯಿ ಆಗಬೇಕನ್ನೋದು ಅಭಿಪ್ರಾಯ ಇದೆ. ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಇನ್ನೊಂದು ವಾರದಲ್ಲಿ ಆಗ್ಬೋದು, 10 ದಿವಸದಲ್ಲಿ ಆಗ್ಬೋದು. ಇನ್ನೊಂದು ಕಡೆ ಈಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಭಾಳಷ್ಟು ದಿನಗಳ ಬಂದಿಲ್ಲ, ಸುಮಾರು 700 ಕೋಟಿ ಬಾಕಿ ಉಳಿದಿದೆ. ನೋಡಿ, ಪ್ರೋತ್ಸಾಹಧನ ವಿಚಾರದಲ್ಲಿ BJPಯವರು ರಾಜಕಾರಣ ಮಾಡ್ತಾರೆ. ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಪ್ರೋತ್ಸಾಹಧನವನ್ನು ಪೆಂಡಿಂಗ್ ಇಟ್ಟು ಹೋಗಿದ್ರು, ಅದೆಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಅದನ್ನು ಕೊಟ್ಟಿದ್ದು. ಸೊ ನೋಡಿ, ಪ್ರೋತ್ಸಾಹಧನ 1 ತಿಂಗಳಿಲ್ಲ ಅಂದರೆ ಇನ್ನೊಂದು ತಿಂಗಳಿಗೆ ಹೋಗೇ ಹೋಗುತ್ತೆ, 2 ತಿಂಗಳ ಹೋಗಿಲ್ಲ ಅಂದರೆ 3ನೇ ತಿಂಗಳಿಗೆ ಜಮಾ ಆಗೇ ಆಗುತ್ತೆ. ಸುಮ್ಮನೆ ಇದರಲ್ಲಿ BJP ರಾಜಕಾರಣ ಮಾಡ್ತಾಯಿದೆ ಇಷ್ಟೇ. ಈ ಬಡ್ಜೆಟ್ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ? ಇದು ಒಂದು ಐತಿಹಾಸಿಕ ಬಡ್ಜೆಟ್ಟು. ಸೊ ಇವತ್ತು ಸಿದ್ದರಾಮಯ್ಯ ಅವರ ಜೀವನದ ಒಂದು ಐತಿಹಾಸಿಕ ದಿನ ಇದು. ಇವತ್ತು ರಾಜ್ಯದ ಜನ ಈ 16ನೇ ಬಡ್ಜೆಟನ್ನು ಇವತ್ತು ನೋಡ್ತಾ ಇದ್ದಾರೆ. ಸೊ ಎಲ್ಲ ವಲಯಗಳಲ್ಲಿ ಮಹಾಪೂರ್ವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋ ಒಂದು ಹೇಳಕ್ಕೆ ಬಯಸ್ತೀನಿ. ಸರ್, ಕೊನೆಯದಾಗಿ ಇದು CM ಸಿದ್ದರಾಮಯ್ಯನವರ ಕೊನೆಯ ಬಡ್ಜೆಟ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ, ನಿಜಾನಾ? ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇನ್ನೂ 3 ಬಡ್ಜೆಟ್ಗಳನ್ನು ಮಂಡನೆ ಮಾಡ್ತಾರೆ. 100ಕ್ಕೆ 100 5 ವರ್ಷ ಪೂರೈಸ್ತಾರೆ. ಥ್ಯಾಂಕ್ ಯು. ಇದಿಷ್ಟು KMF ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕರು ಅವರ ಮಾತುಗಳು. ಹಾಲಿನ ದರ 5 ರೂಪಾಯಿ ಹೆಚ್ಚಳ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಆ ದರವನ್ನು ಹಾಲು ಉತ್ಪಾದಕರಾದಂಥ ರೈತರಿಗೆ ನಾವು ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.